ಏನು ಅನ್ನೋದನ್ನ ಅವರು ನಿರೂಪಣೆ ಮಾಡುವಾಗ ಶುದ್ಧವಾದ ಕನ್ನಡವನ್ನು ಉಪಯೋಗಿಸಿಬಿಟ್ಟು ಎಷ್ಟು ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ರು. ಈಗ ಅವರು ಲಿಂಗಾಯತರು ಇರ್ಲಿಕ್ಕಿಲ್ಲ, ಧರ್ಮದಿಂದ ಇಸ್ಲಾಂ ಧರ್ಮಾನುಯಾಯಿಗಳಾಗಿರ್ಬಹುದು, ಆದ್ರೆ ನಂಬಿಕೆಯಿಂದ ಅವರು ಬಸವಾಯಿತರು. ಯಾಕೆಂದ್ರೆ ವಚನ ಸಾಹಿತ್ಯವನ್ನು ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅವರು ಅಂದ್ರೆ, ನೀವು ಕೇಳಿರ್ಬೋದು ಹೆಸರು ರಂಜಾನ್ ದರ್ಗಾ ಅಂತ ಒಬ್ಬರಿದ್ದಾರೆ. ರಂಜಾನ್ ದರ್ಗಾ ತುಂಬಾ ಒಳ್ಳೆಯ ಭಾಷಣಕಾರರು. ಅವರಂತೂ ಬಸವಣ್ಣನವರು ಅಂದ್ರೆ ಒಂಥರ ಹುಚ್ಚು ಅಂತ ತಿಳ್ಕೋಬೇಕು. ರಂಜಾನ್ ದರ್ಗಾ ಅಂದ್ರೆ ಬಸವಣ್ಣ ಅಂದ್ರೆ ಒಂಥರ ಹುಚ್ಚು. ನಮಗೂ ಹುಚ್ಚು ಹಿಡಿದಿದೆ, ಬಸವಣ್ಣನ ಹುಚ್ಚು ನಮ್ಗೆಲ್ಲ ಹಿಡಿದಿದೆ, ಅದು ನಿಜ. ಆದ್ರೆ ಅವರಿಗೆ ಹಿಡಿದಿರೋದು ಬಹಳ ದೊಡ್ಡ ಮಾತು. ಬಹಳ ಚೆನ್ನಾದ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಅಷ್ಟೇ ಅಭಿಮಾನ, ಬಸವ ತತ್ವವನ್ನು ಪ್ರಚಾರ ಮಾಡಬೇಕು ಅನ್ನೋದ್ರೊಳಗೆ ಅಷ್ಟೇ ಒಂದು ಡೆಡಿಕೇಶನ್ ಇದೆ ಅವರಲ್ಲಿ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಬಸವ ಮಂಟಪಗಳಲ್ಲಿ ಎಲ್ಲರಿಗೂ ಅವಕಾಶ. ಇಲ್ಲಿ ಕೇವಲ ಒಂದು ಲಿಂಗಾಯತರೇ ಬರ್ಬೇಕು ಅಂತಲ್ಲ. ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ, ಇದೊಂದು ಧರ್ಮ. ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ, ಇದು ಒಂದು ಧರ್ಮ. ಇದೊಂದು ಸ್ವತಂತ್ರ ಧರ್ಮ, ಪರಿಪೂರ್ಣ ಧರ್ಮ ಮತ್ತು ವೈಚಾರಿಕ ಧರ್ಮ. ಬಹಳ ಮುಖ್ಯವಾದದ್ದು ವೈಚಾರಿಕ ಧರ್ಮ. ಏಕೆಂದ್ರೆ ಇಲ್ಲಿ ಭಕ್ತಿ ಇದೆ, ಆದ್ರೆ ಆ ಭಕ್ತಿ ಮೂಲ ಭಕ್ತಿ ಅಲ್ಲ. ಏನು ಬಸವ ಧರ್ಮ ನಿಂತಿರೋದೇ ಭಕ್ತಿಯ ತಳಹದಿಯ ಮೇಲೆ. ಗುರು ಬಸವಣ್ಣನವರು ಹೇಳ್ತಾರೆ, ಎಲ್ಲ ಯಾವ ಬೇರೆ ಗುರುಗಳಿಂದ ಇದ್ರೂ ಪರವಾಗಿಲ್ಲ, ಕರ್ತನಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಆಗ್ಲೇ ಹಾಡಿದ್ರಲ್ಲ, ಹಾಡಿದೊಡೆ ಏನ್ ನೊಡೆಯನೋ ಹಾಡುವೆ, ಬೇಡಿದೊಡೆ ಏನ್ ನೊಡೆಯನ ಬೇಡುವೆ, ಒಡೆಯನ್ ಒಡಲತೋ ಏನ ಬಡತನೋ ನಿರ್ಣಯಿಸುವೆ, ಮಹಾರಾಣಿ ಲಿಂಗ ದೇವಂಗೆ ನಾನು ಸರಗೊಟ್ಟಿ ಬೇಡುವೆ ಅಂತ ಹೇಳ್ತಾರೆ. ಸೃಷ್ಟಿಕರ್ತನಾದ ಪರಮಾತ್ಮನೊಬ್ಬನೇ ಒಡೆಯ. ಏನು ಜಗತ್ತಿನಲ್ಲಿ ಭಾರತ ದೇಶದಲ್ಲಿ ಹಲವಾರು ದೇವತೆಗಳನ್ನ ಕಲ್ಪನಾ ಮಾಡಿಕೊಂಡು ತಲೆ ಒಳಗೆ ಮೂಢನಂಬಿಕೆಗಳು ತುಂಬಿಕೊಂಡು ಒದ್ದಾಡ್ತಾ ಇದ್ದಾರೆ ಜನ. ಏನ್ರಿ ಹಲವಾರು ಏನು ವಿಕೃತ ರೂಪಗಳು, ವಿಚಿತ್ರವಾದ ಆಕಾರಗಳು, ಇವನ್ನೆಲ್ಲ ತುಂಬಿಕೊಂಡು ಬಹಳ ಭಯದಿಂದ ಏನು ಒಂದ್ ಮಾತು ತಿಳ್ಕೋಬೇಕು. ಇಲ್ಲಿ ಏನಾಗಿದೆ, ಭಯದ ತಳಗತಿಯ ಮೇಲೆ ಧರ್ಮ. ಏನ್ರಿ ಇಲ್ಲಿ ಭಾರತೀಯರಲ್ಲಿ ಹಿಂದೂಗಳಲ್ಲಿ ಭಯದ ತಳಗತಿಯ ಮೇಲೆ ಧರ್ಮ. ಭಯದ ಮೇಲೆ ಈ ಶನಿ ಪೂಜೆ ಮಾಡದೇ ಇದ್ರೆ ಏನಾಗುತ್ತೋ ಅಂತೇಳಿ ಶನಿ ಪೂಜೆ ಮಾಡೋದು. ಏನ್ರಿ ಹೀಗೆ ಎಲ್ಲ ದೇವತೆಗಳ ಬಗ್ಗೆ ಭಯ ಇಟ್ಕೊಂಡು ಪೂಜೆ ಮಾಡೋದು. ಆದ್ರೆ ಬಸವಣ್ಣವ್ರು ಹೇಳ್ತಾರೆ, ಯಾವಾಗಲೂ ಭಯದ ಮೇಲೆ ಇರಬಾರ್ದು, ಭಕ್ತಿಯ ತಳಹದಿಯ ಮೇಲೆ ತೋರಿಸಬೇಕು. ನಮ್ಮ ಪೂಜೆ, ನಮ್ಮ ಆರಾಧನೆ, ನಮ್ಮ ಪ್ರಾರ್ಥನೆ ಭಯದ ಮೇಲೆ ಇರಬಾರ್ದು, ಭಕ್ತಿಯ ಮೇಲೆ ಇರಬೇಕು. ಯಾಕೆ? ಪರಮಾತ್ಮನ ಸೃಷ್ಟಿಕರ್ತ. ಏನು ಗಾಡ್ ಈಸ್ ಎ ಗ್ರೇಟ್ ಗಿವರ್ ಆಫ್ ಗಿಫ್ಟ್. ಈ ಜಗತ್ತನ್ನ ನಿರ್ಮಾಣ ಮಾಡಿ ಮೊದಲನೇ ಗಿಫ್ಟ್ ಯಾವ್ದಪ್ಪ ದೇವರು ಕೊಟ್ಟಿರೋ ಕೊಡುಗೆ? ಈ ಜಗತ್ತು. ಪರಮಾತ್ಮ ಈ ಜಗತ್ತನ್ನ ನಿರ್ಮಾಣ ಮಾಡ್ದ. ದಿಸ್ ಇಸ್ ಎ ಲಿವಿಂಗ್ ಪ್ಲಾನೆಟ್. ಇದು ಒಂದು ಜೀವಂತವಾದ ಗೋಳ. ಇಲ್ಲಿ ಅನೇಕ ಜೀವರಾಶಿಗಳಿದೆ. ಈ ಜೀವರಾಶಿಗಳು ಉಳಿದ ಗ್ರಹಗಳಲ್ಲಿ ಇಲ್ಲ, ಸೂರ್ಯನಲ್ಲಿ ಇಲ್ಲ, ಚಂದ್ರನಲ್ಲಿ ಇಲ್ಲ, ಮಂಗಳದಲ್ಲಿ ಇಲ್ಲ, ಅಲ್ಲೆಲ್ಲೂ ಜೀವರಾಶಿ ಇಲ್ಲ. ಅಂದಾಗ ಜೀವರಾಶಿ ಇರುವಂತ ಸುಂದರವಾದ ಈ ಜಗತ್ತನ್ನ ದೇವರು ನಮಗೆ ದಯಪಾಲಿಸಿದ್ದಾನೆ. ಆಮೇಲೆ ಮಾನವ ಜನ್ಮವನ್ನು ನಮಗೆ ಕೊಟ್ಟಿದ್ದಾನೆ. ನೆಕ್ಸ್ಟ್ ಈ ಜಗತ್ತಷ್ಟೇ ಕೊಟ್ಟಿಲ್ಲ ದೇವರು, ನಮಗೆ ಮಾನವ ಜನ್ಮವನ್ನ ಕೊಟ್ಟಿದ್ದಾನೆ. ಲೈಫ್ ಇಸ್ ಎ ಗ್ರೇಟ್ ಗಿಫ್ಟ್ ಗಿವನ್ ಬೈ ಗಾಡ್, ಬಟ್ ಲಿವಿಂಗ್ ಇಸ್ ಅನ್ ಆರ್ಟ್. ದೇವರೇನೋ ನಮಗೆ ಒಳ್ಳೆ ಜಗತ್ತನ್ನ ಕೊಟ್ಟ, ಮನುಷ್ಯ ಜನ್ಮ ಕೊಟ್ಟ, ಆದ್ರೆ ಇದನ್ನ ಸಾರ್ಥಕ ಮಾಡ್ಕೊಳ್ಳದೆ ಇದ್ರೆ ಏನ್ ಪ್ರಯೋಜನ? ಅದಕ್ಕಾಗಿ ಬದುಕುವುದು ಒಂದು ಕಲೆ. ಯಾವ ರೀತಿ ಬದುಕಬೇಕು ನಾವು? ಇಹಲೋಕವನ್ನ ಬಸವಣ್ಣ ಹೇಳ್ತಾರೆ, ಮಧ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಬಹಳ ಸುಂದರವಾದ ಪದ. ಮಧ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಷ್ಟು ಸುಂದರವಾಗಿ ಯಾರು ಹೇಳಿಲ್ಲ ಜಗತ್ತಿನಲ್ಲಿ. ಈ ಜಗತ್ತು ಅದು ಪರಮಾತ್ಮನ ಒಂದು ಕಮ್ಮಟ, ವರ್ಕ್ಶಾಪ್ ಇದ್ದಂಗೆ. ವರ್ಕ್ಶಾಪ್, ಒಂದು ಫ್ಯಾಕ್ಟರಿಯಲ್ಲಿ ವಸ್ತುಗಳು ತಯಾರಾಗ್ತವೆ. ಒಂದು ಕಾರ್ಯ ತಯಾರಾಗ್ಬೋದು, ಒಂದು ಮೈಕ್ಯ ತಯಾರಾಗ್ಬೋದು, ಆಗ್ತಾ ಇರುತ್ತೆ. ಅದಾದ ನಂತರ ಅದನ್ನ ಸರ್ಟಿಫೈ ಮಾಡ್ತಾರೆ. ಈ ವಸ್ತು ಸರಿಯಾಗಿದೆ ಅಂತ ಹೇಳಿ ಒಂದು ಸರ್ಟಿಫೈ ಮಾಡಿ ಅವುಗಳನ್ನ ಚಲಾವಣೆಗೆ ಬಿಡ್ತಾ ಇದ್ದಾರೆ. ಅದೇ ರೀತಿ ಈ ಮಧ್ಯಲೋಕ ಅನ್ನುವಂತಹದ್ದು ಕರ್ತಾರನ ಒಂದು ಫ್ಯಾಕ್ಟರಿ ಇದ್ದ ಹಾಗೆ. ಇಲ್ಲಿ ನಾವು ಉತ್ತಮವಾದ ಗೂಡ್ಸ್ ಆಗಬೇಕು, ಉತ್ತಮವಾದ ಸರಕಾಗಬೇಕು. ಉತ್ತಮವಾದ ಸರಕಿಲ್ಲ ಆದಾಗ ಅಲ್ಲಿ ನಮಗೆ ಉಂಟು ಏನು? ಅಲ್ಲಿ ನಾವು ಸ್ವರ್ಗವನ್ನ ನರಕವನ್ನ ನಂಬೋದಿಲ್ಲ.
ಅನೇಕ ಧರ್ಮಗಳಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಇದೆ. ಹಿಂದೂ ಧರ್ಮದಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಇದೆ. ಆದ್ರೆ ಬಸವ ಧರ್ಮದಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಇಲ್ಲ. ಅವರು ದೇವಲೋಕ ಮೃತ್ಯುಲೋಕ ಎಂಬುವು ಬೇರೆಲ್ಲ ಕಾಣಿವ ಸತ್ಯವನ್ನುವುದೇ ದೇವಲೋಕ, ಮಿಥ್ಯವನ್ನುವುದೇ ಮೃತ್ಯುಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದು ಏನಪ್ಪ ಶಾಸ್ತ್ರಗಳು ಬೇರೆ ತರ ಹೇಳಿದವಲ್ಲ. ಶಾಸ್ತ್ರಗಳು ಸ್ವರ್ಗ ನರಕ ಇದೆ ಅಂತ ಪುರಾಣಗಳಲ್ಲೆಲ್ಲ ಹೇಳಿಕೆಲ್ಲ. ಇದಕ್ಕೆ ನೀವೇನ್ ಹೇಳ್ತೀರಿ ಅಂದ್ರೆ ಅದು ಬಸವಣ್ಣವರು ಹೇಳ್ತಾ ಇದ್ದಾರೆ, ಇದಕ್ಕೆ ಪರಮಾತ್ಮನೇ ಸಾಕ್ಷಿಯಾಗಿ ಹೇಳ್ತೇನೆ, ನಾನು ಲಿಂಗದೇವನೇ ಸಾಕ್ಷಿಯಾಗಿ ಹೇಳ್ತೇನೆ. ಯಾವ ಲೋಕಗಳು ಎಲ್ಲ ಇರುವುದು ಈ ಲೋಕದಲ್ಲಿಯೇ. ಒಬ್ಬನ ಮನಸ್ಸೇ ಒಂದು ಲೋಕ, ತಿಳ್ಕೊಳ್ಳಿ. ಒಂದು ಮನಸ್ಸೇ ಲೋಕ. ಈ ಮನಸ್ಸನ್ನ ನೀವು ಕೈಲಾಸವಾಗಿ ಆದ್ರೂ ಮಾಡ್ಕೋಬಹುದು, ನರಕವಾಗಿ ಮಾಡ್ಕೋಬಹುದು. ನಿಮ್ಮ ಮನೆಯೇ ಒಂದು ಲೋಕ, ಅದನ್ನ ನೀವು ಕೈಲಾಸವಾಗಿ ಆದ್ರೂ ಮಾಡ್ಕೋಬಹುದು, ನರಕವಾಗಿ ಆದ್ರೂ ಮಾಡ್ಕೊಳ್ಬಹುದು. ಅದು ನಿಮಗೆ ಬಿಟ್ಟಿದ್ದು. ಆದ್ರಿಂದ ದೇವಲೋಕ ಮೃತ್ಯುಲೋಕ ಎಂಬುವು ಬೇರೆ ಕಾಣಿಗೋನು ಅಂತ ಮಾತನ್ನ ಹೇಳಿದ್ರು. ಅಂದಾಗ ಇಂಥ ಅದ್ಭುತವಾದಂತ ಲೋಕವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಇಲ್ಲಿ ನಾವು ಪರಿಪೂರ್ಣರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಪರಿಪೂರ್ಣರಾಗಲಿಕ್ಕೆ ನಮಗೆ ಬೇಕಾದ ಮೌಲ್ಯಗಳನ್ನ ಗುರು ಬಸವಣ್ಣನವರು ವಚನಗಳ ಮೂಲಕವಾಗಿ ಕೊಟ್ಟಿದ್ದಾರೆ. ವಚನಗಳ ಮೂಲಕ ನಮಗೆ ಬೇಕಾದಂತ ಉತ್ತಮವಾದಂತ ಮೌಲ್ಯಗಳನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನಾವು ನೋಡ್ತೀವಿ ದೇವರ ಬಗ್ಗೆ ಅನನ್ಯವಾದ ಶ್ರದ್ಧೆ. ಗುರು ಬಸವಣ್ಣನವರು ಏಕದೇವೋಪಾಸನೆಯನ್ನ ಬೋಧನೆ ಮಾಡಿದ್ರು. ಏಕದೇವೋಪಾಸನೆ ಇದನ್ನೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ದೇವರು ಒಬ್ಬ, ಅವನಿಗೆ ಚಿತ್ರ ವಿಚಿತ್ರವಾದ ಆಕಾರಗಳನ್ನು ಕೊಡಬಾರದು, ಅವನ ಪವಿತ್ರತೆಗೆ ಭಂಗವನ್ನು ತರಬಾರದು ಅಂತ ತಿಳ್ಕೊಂಡು ಅವರೇನ್ ಮಾಡಿದ್ರು, ವಿಶ್ವದ ಆಕಾರವನ್ನು ಕೊಟ್ಟು ಇಷ್ಟಲಿಂಗವನ್ನು ರೂಪಿಸಿದ್ರು. ವಿಶ್ವದಾಕಾರ ನಾವು ಪೂಜೆ ಮಾಡುವ ಇಷ್ಟಲಿಂಗ ವಿಶ್ವದ ಆಕಾರದಲ್ಲಿರುತ್ತೆ, ಗೋಳವಾಗಿ ಇರುತ್ತೆ. ಯಾಕೆ? ಈ ವಿಶ್ವ ದೇವರು ಮಾಡಿರುವಂತ ಸೃಷ್ಟಿ. ಅದಕ್ಕಾಗಿ ಅವನು ಕೊಟ್ಟಿರುವಂತಹ ಒಂದು ಕೃತಿ, ಈ ಕೃತಿಯ ರೂಪವನ್ನೇ ಈ ವಿಷ್ಣುಲಿಂಗಕ್ಕೆ ಕೊಟ್ಟು ಆ ಒಬ್ಬ ದೇವರನ್ನೇ ನಾವು ಪೂಜಿಸಬೇಕು ಅನ್ನುವಂತ ಏಕದೇವೋಪಾಸನೆ. ಏಕದೇವೋಪಾಸನೆ ಅಂದ್ರೆ ಬಿಲೀವ್ ಇನ್ ಒನ್ ಓನ್ಲಿ ಗಾಡ್, ವರ್ಷಿಪಿಂಗ್ ಹಿಮ್ ಇನ್ ಒನ್ ಓನ್ಲಿ ಫಾರಂ. ಬಿಲೀವ್ ಇನ್ ಒನ್ ಓನ್ಲಿ ಗಾಡ್, ಒಬ್ಬನೇ ಆದ ದೇವರನ್ನು ನಂಬಬೇಕು, ಅವನನ್ನ ಒಂದೇ ರೀತಿಯಲ್ಲಿ ಪೂಜಿಸಬೇಕು ಅನ್ನುವಂತ ಬಹಳ ಮಹತ್ವಪೂರ್ಣವಾದ ತತ್ವವನ್ನ ಬಸವಣ್ಣನವರು ನಮಗೆ ಕಲಿಸಿಕೊಟ್ರು. ಇದು ಬಹಳ ಶ್ರೇಷ್ಠ. ನೀವು ನಿಮ್ಗೆಲ್ಲ ಈಗ ಅರ್ಥ ಆಗಿ ನಡ್ಕೊಳ್ತಾ ಇದ್ದೇನೆ. ಈಗ ನಾನು ಗುರು ಬಸವಣ್ಣನವರ ವಚನದಲ್ಲಿ ಲಿಂಗದೇವ ಅನ್ನುವಂತ ವಚನಾಂಕಿತವನ್ನ ಇಟ್ಟು ಸಾಹಿತ್ಯವನ್ನ ಬರೀತಾ ಇದ್ದೀನಿ. ಈಗ ಏನು ಇದಕ್ಕೆ ಏನು ಕೆಲವರೆಲ್ಲ ಬಹಳಷ್ಟು ವಿರೋಧವನ್ನ ಮಾಡಿದ್ರು. ಆ ಮಾತಾಜಿಯವರು ವಚನಗಳನ್ನ ತಿರುಗಿಸಿದ್ರಂತೆ, ಮತ್ತು ಬಸವಣ್ಣವರ ವಚನಗಳನ್ನ ತಪ್ಪದೇ ಇಂಟರ್ಪ್ರೆಟ್ ಮಾಡ್ಕೊಂಡ್ಬಿಟ್ಟಿದಾರಂತೆ, ಅಂತೆ ಕಂತೆ ಅಂತೇಳಿ ಸುಮ್ನೆ ಅಪಪ್ರಚಾರವನ್ನ ಬಹಳಷ್ಟು ಮಾಡಿದ್ರು. ನೋಡ್ರಿ, ತಿಳ್ಕೊಂಡ್ರಿ, ಪ್ರತಿಯೊಂದು ಧರ್ಮಕ್ಕೂ ಕೂಡ ದೇವರಿಗೆ ಒಂದು ಹೆಸರದ. ಏನು? ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ದೇವರನ್ನ ಅನಂತ ನಾಮಗಳಿಂದ ಕರೆದಿರ್ಬಹುದು. ಅನಂತ ನಾಮ ಹೆಸರುಗಳಿಂದ ದೇವರಿಗೆ 1000 ಹೆಸರು ಕೊಡ್ರಿ, ಚ್ಯುತಿ ಬರೋದಿಲ್ಲ. ದೇವರನ್ನ ಅನಂತ ನಾಮಗಳಿಂದ ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಗುಣಗಳಿಂದ ನಾವು ಬೇಕಾದಷ್ಟು ನಾಮಗಳಿಂದ ದೇವರನ್ನ ಕರೆಯಬಹುದು. ಆದರೆ ಒಂದು ಧರ್ಮಕ್ಕೆ ಒಂದು ಟೆಕ್ನಿಕಲ್ ನೇಮ್ ಇರುತ್ತೆ, ಒಂದು ತಾತ್ವಿಕವಾದಂತ ಪದ ಇರುತ್ತೆ. ಆ ಪದ ಯಾವುದು ಅಂತ ವಿಚಾರ ಮಾಡ್ತಾ ಇದೆ. ಬಸವಣ್ಣನವರು ದೇವರಿಗೆ ಏನ್ ಹೆಸರಿಟ್ಟಿರ್ಬಹುದು, ಬಸವಣ್ಣವರು ದೇವರಿಗೆ ಏನಾದ್ರು ಹೆಸರಿಟ್ಟಿದಾರ ಅಂತೇಳಿ ತುಂಬಾ ದಿವಸಗಳ ಕಾಲ ವಿಚಾರ ಮಾಡ್ತಾ ಇದ್ದಾಗ ಒಂದು ದಿನ ನನಗೆ ಒಂದು ಗಡಿಯಲ್ಲಿ ವಜ್ರ ಸಿಕ್ಕ ರೀತಿಯಲ್ಲಿ ಬಸವಣ್ಣನವರ ವಚನಗಳಲ್ಲಿಯೇ ಲಿಂಗದೇವ ಅನ್ನುವಂತ ವಿಶೇಷವಾದ ಪದ ವಿಶೇಷವಾದ ಪದ ನನಗೆ ವಚನಗಳಲ್ಲಿಯೇ ಲಭ್ಯವಾಯಿತು. ಇದ್ರ ಬಗ್ಗೆ ಹೇಳ್ತೀನಿ, ಅರ್ಥವನ್ನೇ ಹೇಳ್ತೇನೆ. ಅದಕ್ಕಾಗಿ ನಾವು ನೋಡ್ತೀವಿ, ಈಗ ಇಸ್ಲಾಂ ಧರ್ಮ ಇದೆ. ಇಸ್ಲಾಂ ಧರ್ಮದಲ್ಲಿ ದೇವರಿಗೆ ಏನಂತ ಕರೆದಿದ್ದಾರೆ? ಅಲ್ಲಹ ಅಂತ ಕರೆದಿದ್ದಾರೆ. ದೇವರಿಗೆ ಅಲ್ಲಹ ಅಂತ ಕರೆದಿದ್ದಾರೆ. ಆಮೇಲೆ ಕ್ರೈಸ್ತ ಧರ್ಮದಲ್ಲಿ ದೇವರಿಗೆ ಯೆಹೋವಾ, ಹಿಬ್ರೂ ಲ್ಯಾಂಗ್ವೇಜ್ ನಿಂದ ಬಂದಿದ್ದು, ಹಿಬ್ರೂ ಭಾಷೆಯಿಂದ ಬಂದಿದ್ದು ಯೆಹೋವಾ. ಇಂಗ್ಲಿಷ್ ನಲ್ಲಿ ದೇವರಿಗೆ ಜಾಗ ಇರ್ತಾರೆ, ಕೂತ್ಕೊಳ್ಳಿ, ಮುಂದೆ ಬನ್ನಿ. ಯಾರಿಗೆ ಗೊತ್ತಿಲ್ಲ? ಗಾಡ್, ಜಿಒಡಿ. ಈ ನ್ಯೂಸ್ ಅನ್ನುವಂತದ್ದನ್ನ ಹೆಂಗಪ್ಪ ಫಾಲೋ ಮಾಡಿದ್ದಾರೆ ಅಂದ್ರೆ
ಅಂದರೆ ಉತ್ತರ, ಉತ್ತರ ದಿಕ್ಕಿನಿಂದ ಬರುವುದು ನಾರ್ತ್. ಯಾಕಂದ್ರೆ ನಾರ್ತ್ ಉತ್ತರ ದಿಕ್ಕಿನಿಂದ ಬರುವುದು. ಈ ಅಂದ್ರೆ ಈಸ್ಟ್ ಪೂರ್ವ ದಿಕ್ಕಿನಿಂದ ಬಂದದ್ದು. ಆಮೇಲೆ ಡಬ್ಲ್ಯೂ ಅಂದ್ರೆ ವೆಸ್ಟ್ ಪಶ್ಚಿಮ ದಿಕ್ಕಿನಿಂದ ಬಂದದ್ದು. ಎಸ್ ಅಂದ್ರೆ ಸೌತ್ ದಕ್ಷಿಣದಿಂದ. ನಾಲ್ಕು ದಿಕ್ಕಿನಿಂದ ಬಂದಂತಹ ಸುದ್ದಿಗೆ ವಾರ್ತೆಗಳು ನ್ಯೂಸ್ ಅಂತ ಮಾಡಿದ್ರು. ಅದೇ ರೀತಿ ಗಾಡ್ ಅನ್ನುವಂತಹ ಪದವು ಕೂಡ ಸಂಯುಕ್ತ ಪದ. ಜಿಒಡಿ ಗಾಡ್. ಜಿ ಅಂದ್ರೆ ದಟ್ ವಿಚ್ ಜನರೇಟ್ಸ್, ಯಾವುದು ಈ ಜಗತ್ತನ್ನ ಉತ್ಪತ್ತಿ ಮಾಡುತ್ತದೆಯೋ. ಓ ಅಂದ್ರೆ ದಟ್ ವಿಚ್ ಆಪರೇಟ್ಸ್, ಉತ್ಪತ್ತಿ ಮಾಡಿದ ಜಗತ್ತನ್ನ ಯಾವುದು ನಡೆಸುತ್ತದೆಯೋ. ಆಮೇಲೆ ಡಿ ಅಂದ್ರೆ ದಟ್ ವಿಚ್ ರಿಸಾಲ್ವ್ಸ್, ತನಗೆ ಈ ಲೀಲೆ ಸಾಕು ಅನ್ನಿಸಿದಾಗ ಯಾವುದು ಈ ಜಗತ್ತನ್ನ ಲಯ ಮಾಡುತ್ತದೆಯೋ ಆ ಚೈತನ್ಯವೇ ದೇವರು, ಗಾಡ್. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಅರ್ಥ ಇದೆ ಇದ್ರೊಳಗೆ. ಅದೇ ರೀತಿ ಇಂಗ್ಲಿಷಿನ ಗಾಡ್ ಅನ್ನುವಂತಹ ಪದಕ್ಕೆ ತತ್ಸಮವಾದಂತ ಒಂದು ಪದ ಸಂಸ್ಕೃತದಲ್ಲಿ ಇದ್ರೆ ಅದು ಲಿಂಗ. ಲಿಂಗ, ಈ ಲಿಂಗ ಅನ್ನುವ ಪದದ ಮೂಲ ಅರ್ಥ ಏನ್ರಿ ಅಂದ್ರೆ ಲೀಯತೆ, ಗಮ್ಯತೆ, ಯತ್ರ ಏನ ಸರ್ವಂ ಸಚರಾಚರಂ ಸರತಂಗಿಲಿಂಗ ಮಿತ್ಯುಕ್ತಂ ಲಿಂಗ ಸತ್ವ ಪರಾಗಿಣೇಹಿ. ಯಾವುದರಿಂದ ಸಮಸ್ತ ಸೃಷ್ಟಿ ಎಲ್ಲವೂ ಹೊರಹೊಮ್ಮಿದೆಯೋ, ಎಲ್ಲಿ ಲೀಲೆಯಾಡುತ್ತದೆಯೋ, ಯಾವುದರ ಗರ್ಭವನ್ನ ಪ್ರವೇಶ ಮಾಡುತ್ತದೆಯೋ ಆ ಮೂಲ ಚೈತನ್ಯವೇ ಲಿಂಗ. ಆ ಮೂಲ ಚೈತನ್ಯವೇ ಲಿಂಗ. ಅದಕ್ಕಾಗಿ ಬಸವಣ್ಣನವರು ದೇವರಿಗೆ ಲಿಂಗ ದೇವ ಅಂತೇಳಿ ದೇವರಿಗೆ ಒಂದು ಹೆಸರನ್ನ ಕೊಟ್ಟರು. ಅದಕ್ಕಾಗಿ ನಾನು ಅದನ್ನೇ ಹೇಳೋದು, ಎಷ್ಟು ವಿಚಿತ್ರ ಜನ ಇದ್ದಾರೆ. ಲಿಂಗ ದೇವ ಅನ್ನೋದು ಇಷ್ಟು ಉತ್ತಮವಾದಂತಹ ಪದ. ನಾವು ಕಟ್ಟಿಕೊಳ್ಳೋದು ಏನನ್ನ ಹೇಳ್ರಿ, ಲಿಂಗ ದೇವರನ್ನೇ, ಹೌದಲ್ಲ? ನಾವು ಕಟ್ಟಿಕೊಳ್ಳೋದು ಪೂಜೆ ಮಾಡೋದು ಏನನ್ನ, ಲಿಂಗ ದೇವ. ಇದು ಅದಕ್ಕಾಗಿ ನಾನು ಹೇಳಿದೆ, ಮೇಡಮ್ ಕ್ಯೂರಿ ರೇಡಿಯಂ ಕಂಡಿಡಿದಾಗ ಎಷ್ಟು ಸಂತೋಷ ಪಟ್ಟಿದ್ಲೋ ಹಾಗೆ ನನಗೆ ಲಿಂಗದೇವ ಅನ್ನೋ ಪದ ಸಿಕ್ಕಾಗ ಅಷ್ಟೇ ಸಂತೋಷ ಆಯಿತು. ಯಾಕಂದ್ರೆ ಯಾವುದನ್ನ ಹೇಳ್ಬೇಕು ಏನ್ರಿ, ಕೂಡಲ ಸಂಗಮ ದೇವ, ನಿಮ್ ದೇವ್ರಿಗೆ ಲಿಂಗಾಯತ ಧರ್ಮದ ದೇವರು ಯಾವ್ದ್ರಿ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಕೂಡಲ ಸಂಗಮ ದೇವ ಅನ್ಬೇಕಾ, ಚನ್ನಮಲ್ಲಿಕಾರ್ಜುನ ಅನ್ಬೇಕಾ, ಅಥವಾ ಗುಹೇಶ್ವರ ಅಂತ ಅನ್ಬೇಕಾ, ಗೊಬ್ಬರಸಿದ್ಧ ಮಲ್ಲಿಕಾರ್ಜುನ ಅನ್ಬೇಕಾ? ನೋಡಿದ್ರೆ ಸ್ಥಾವರ ಲಿಂಗವನ್ನ ಶರಣರು ವಿರೋಧ ಮಾಡಿದ್ದಾರೆ. ಅವೆಲ್ಲ ಸ್ಥಾವರ ಲಿಂಗದ ಹೆಸರುಗಳು. ಏನ್ ಮಾಡ್ಬೇಕು ಅಂತ ನಮಗೆ ಬಹಳ ವರ್ಷಗಳಿಂದಲೂ ಬೇಕಾದ ಇತ್ತು. ಲಿಂಗದೇವ ಅನ್ನುವಂತ ಈ ಪದ ಪ್ರಯೋಗದಿಂದ ನಮ್ಗಿದ್ದಂತಹ ಸಮಸ್ಯೆ ಬಗೆಹರಿತು. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಆ ಒಬ್ಬ ಪರಮಾತ್ಮನನ್ನ ನಾವು ನಂಬಬೇಕು. ನಂಬಿ ಅದಕ್ಕೆ ಗೆಡದ ದಾಸಿಮಯ್ಯ ಅನ್ನುವ ಶರಣರು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಎಷ್ಟು ಚೆನ್ನಾಗಿದೆ ನೋಡಿ. ದಯವಿಟ್ಟು ವಚನಗಳನ್ನ ದಿನನಿತ್ಯ ಓದ್ರಿ. ದಿನನಿತ್ಯ ನೀವು ಪ್ರಸಾದ ಊಟ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ವಚನಗಳನ್ನ ಓದೋದು ಅನ್ನೋದನ್ನು ಕೂಡ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಜಡರ ದಾಸಮಯ್ಯ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನೇನೆಂಬೇನಯ್ಯ ರಾಮನಾಥ. ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ನಿಮ್ಮ ತಾಯಿ ತಂದೆ ಕೊಟ್ಟಿರ್ತಾರೆ, ನಿಮ್ಗೆ ಹೊಲ ಕೊಟ್ಟಿರ್ತಾರೆ, ಮನೆ ಕೊಟ್ಟಿರ್ತಾರೆ, ಸಂತೋಷ, ನೀವು ಗೌರವಿಸಬೇಕು. ಅವರನ್ನು ಮುಂಭಾವಸ್ಥೆಯಲ್ಲಿ ಪ್ರೀತಿಯಿಂದ ಪಾಲನೆ ಮಾಡಬೇಕು. ಆಮೇಲೆ ಅವ್ರಿಗೆ ಗೌರವಿಸಬೇಕು. ಕಡೆ ತನಕ ಸಾಯೋ ತನಕ ತಂದೆ ತಾಯಿಯನ್ನ ಅಜ್ಜ ಅಜ್ಜಿಯನ್ನ ನೋಡ್ಕೋಬೇಕು. ಇದೆಲ್ಲ ಸರಿ. ಆದ್ರೆ ದೇವರನ್ನ ಬಿಟ್ಬಿಟ್ಟು ತಾಯಿ ತಂದೆನೇ ಹೊಗಳ್ಕೊಳ್ಬೇಕು ಕೂತ್ಕೊಳ್ತಾರೆ. ಕೆಲವರು ಹೇಳ್ತಿರ್ತಾರೆ ತಾಯಿಯೇ ದೇವರು, ತಂದೆಯೇ ದೇವರು. ಏನಂತಂದ್ರೆ ದೇವರಿಗೆ ಬೆಲೆನೇ ಇಲ್ವಾ? ದೇವರಿಗೆ ಬೆಲೆನೇ ಇಲ್ವಾ? ತಾಯಿಯೇ ದೇವರು, ತಂದೆಯೇ ದೇವರು, ಗಂಡನೇ ದೇವರು. ಏನಂತಂದ್ರೆ ಅದಕ್ಕಾಗಿ ಇದೆಲ್ಲ ಅಲ್ಲ. ದೇವರು ಅನ್ನುವ ಪದವನ್ನು ರಿಸರ್ವ್ ಇಟ್ಕೊಡ್ಬೇಕು ನಾವು ಯಾವಾಗಲೂ. ಯಾರಿಗೆ? ಸೃಷ್ಟಿಕರ್ತನಾದ ಪರಮಾತ್ಮನಿಗೆ. ಸೃಷ್ಟಿಕರ್ತನಾದ ಪರಮಾತ್ಮ ಅದಕ್ಕೆ ಹೇಳ್ತಾರೆ ಇಲ್ಲಿ, ಇಳೆ ನಿಮ್ಮ ದಾನ. ಈ ಭೂಮಿ ಪರಮಾತ್ಮನ ಕೊಟ್ಟಿರುವ ದಾನ. ಬೆಳೆ ನಿಮ್ಮ ದಾನ. ಒಳ್ಳೆ ಮಳೆ ಬಂದು ಬೆಳೆ ಬರೋದು ಪರಮಾತ್ಮನ ದಾನ. ಅವನು ಕೃಪೆ ತೋರಿಸಿದ್ರೆ, ಪರಮಾತ್ಮನ ಕೃಪೆ ತೋರಿದ್ರೆ ಒಳ್ಳೆ ಮಳೆ ಆಗ್ತಾ ಇದೆ. ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಏನು ಗಾಳಿ ಬೀಸ್ತಾ ಇದೆಯಲ್ಲ, ಗಾಳಿ ನಿಮ್ಮ ಅಪ್ಪ ಅಮ್ಮನ ದಾನ ಏನದು? ಅಲ್ಲ. ಗಾಳಿ ನಿಮ್ಮ ಅಪ್ಪ ಅಮ್ಮನ ದಾನ ಅಲ್ಲ, ಸೃಷ್ಟಿಕರ್ತನಾದ ಪರಮಾತ್ಮನ ದಾನ. ಆಮೇಲೆ ಸುಳಿದು
ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಬೀಜ ಮೊದಲನೇ ಬೀಜವನ್ನ ಏನ್ ದೇವರು ಕೊಟ್ಟಲ್ಲ, ಮೊದಲನೇ ಬೀಜ ಈಗ ಬೆಳೀತಾ ಬೆಳೆದು 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 ಬೇಕಾದಷ್ಟಾಗಿರ್ಬೋದು. ಮೊದಲನೇ ಬಿತ್ತು ಇದೆಯಲ್ಲ, ಮೊದಲನೇ ಬೀಜ ಅದು ದೇವರ ದಾನ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಸುತ್ತ ಇರುವ ಸಾಗರವೆಲ್ಲ ನಿಮ್ಮ ದಾನ. ಸಾಗರದ ನೀರು ಆವಿಯಾಗಿ ಮೇಲೆ ಇರುತ್ತೆ. ಸಾಗರದ ನೀರು ಆವಿಯಾಗಿ ಮೇಲೇರಿ ಆಮೇಲೆ ಮೋಡವಾಗಿ ಬಂದು ಕೆಳಗಡೆ ನೀರಾಗಿ ಬೀಳುತ್ತೆ, ಮಳೆ ಆಗಿ ಬೀಳುತ್ತೆ. ಆದ್ದರಿಂದ ಇದೆಲ್ಲವೂ ಕೂಡ ಪರಮಾತ್ಮನ ದಾನ. ಹೀಗಿದ್ದಾಗ ನಾವು ದೇವರನ್ನ ಅತ್ಯಂತ ನಿಷ್ಠೆಯಿಂದ ಯಾವಾಗಲೂ ಕೂಡ ಕೊಂಡಾಡಬೇಕು, ಪೂಜೆ ಮಾಡಬೇಕು. ಅದಕ್ಕಾಗಿ ನೋಡಿವ ಪೂಜೆ ಮಾಡಿದ್ದಾನೆ. ಆದ್ದರಿಂದ ಕೈಯಿಂದ ನಾವು ಪೂಜೆಯನ್ನ ಮಾಡಬೇಕು, ಮಾತಿನಿಂದ ದೇವರ ಪ್ರಾರ್ಥನೆಯನ್ನ ಮಾಡಬೇಕು, ಮನಸ್ಸಿನಿಂದ ಮೆಡಿಟೇಷನ್ ಧ್ಯಾನವನ್ನ ಮಾಡಬೇಕು. ಯಾಕೆ ಅಂತಂದ್ರೆ ಮನುಷ್ಯ ನೋಡಿ 3 ವಸ್ತುಗಳಿಂದ ಆಗಿದ್ದಾನೆ. ಕೇಳ್ತಾರೆ ಸರಿಯಾಗಿ, ಟೈಮ್ ಆಗಿದೆ, ಹೊಟ್ಟೆ ಹಸುವಾಗಿದೆ ಏನ್ ನಿಮ್ಗೆಲ್ಲ ಇಲ್ಲ, ಪರವಾಗಿಲ್ವಾ? ಕೇಳ್ತೀರಾ? ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ. ಪಾವನ ಮೂರ್ತಿಯ ಕಂಡು, ಪಾವನವಾದೆನು ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು, ಪಾವನವಾದೆನು ಬಸವಣ್ಣ. ನಿಮ್ಮ ಪಾವನ ಮೂರ್ತಿಯ ಕಂಡು, ಪಾವನವಾದೆನು ಬಸವಣ್ಣ. ಪಾದವ ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ. ರಾಷ್ಟ್ರೀಯ ಬಸವಣ್ಣರಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಬಹಳ ಸುಂದರವಾದ ನಿವೇಶನ, ದೊಡ್ಡದು. 15 ವರ್ಷ ಆಯ್ತು ಸರಿ. 1998ನೇ ಇಸ್ವಿಯಲ್ಲಿ ಅದು ಬಹಳ ಸುಂದರವಾದ ನಿವೇಶನವನ್ನ ವಿದ್ಯಾನಗರ ಅಲ್ಲ, ವಿದ್ಯಾನಗರದಲ್ಲಿ ಕೊಟ್ಟಿದ್ದಾರೆ. ತುಂಬಾ ಸಂತೋಷ. ಆದ್ರೆ ನಮ್ಗೆ ಈಗ ಒಂದು ಸಮಸ್ಯೆ ಬಂದಿದೆ. ಆ ಸಮಸ್ಯೆಯನ್ನ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪರಿಹರಿಸಿಕೊಡ್ಬೇಕು. ಏನಪ್ಪಾ, ಇವಾಗ ನಮ್ಗೆ ಇರುವಂತ ರೂಮ್ ಇದೆ,
ಇಲ್ಲ, ತುಂಬಾ ಚಿಕ್ಕದಾಗುತ್ತೆ. ಆ ರೂಮ್ನಲ್ಲಿ ಒಂದು 25 ಜನ ಕೂತ್ಕೊಂಡ್ರೆ ಮುಗ್ದೇ ಹೋಗುತ್ತೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಅದಕ್ಕೆ ನಮ್ಗೆ ದೊಡ್ಡದಾದಂತ ಬಸವ ಮಂಟಪ ಕಟ್ಟು ತುಂಬಾ ಕಾರ್ಯಕ್ರಮ ನಡೀತಾ ಇರ್ತವೆ. ಆದ್ದರಿಂದ ದೊಡ್ಡದಾದಂತ ಬಸವ ಮಂಟಪವನ್ನ ಕಟ್ಟೋದು ಬಹಳ ಅಗತ್ಯ ಇದೆ. ಆ ಕಟ್ಟಲಿಕ್ಕೆ ಏನ್ಬೇಕು, ಆ ಅನುಕೂಲತೆಗಳನ್ನ, ಅದಕ್ಕೆ ಪರ್ಮಿಷನ್ ಅನುಮತಿಗಳನ್ನ ಇವರು ಕೊಡಿಸ್ಕೊಡ್ಬೇಕು. ಭಕ್ತರು ದಾನಿಗಳು ಪ್ರಯತ್ನ ಮಾಡಿ ಎಲ್ಲರೂ ಸೇರಿ ಒಂದು ದೊಡ್ಡ ಬಸವ ಮಂಟಪ ಗೋಕಾಕ್ ನಗರದಲ್ಲಿ ಆಗಬೇಕು ಅಂತ ಹೇಳಿ ನಗರಸಭೆಯಲ್ಲಿ ಸಂಪೂರ್ಣವಾದಂತ ಕರವಾಗಿತ್ತು. ಅದು ಸ್ವಲ್ಪ ಆಗೈತೆ, ಸಂಪೂರ್ಣವಾಗಿ ಅದನ್ನ ಕರ ಪಾಸ್ ಮಾಡಿ ನಮ್ಮ ರಾಷ್ಟ್ರೀಯ ಬಸ್ ಹೆಸರಲ್ಲಿ ಆಗುವಂಗ ನಮ್ಮ ಆಶೀರ್ವಾದ ಆಗ್ಲಿ. ನಮ್ಮ ಖಾನ್ ಅವರು ಮನಸ್ಸು ಮಾಡ್ರಿ, ಮನ್ಸ್ಕೊಡಿ, ಅಧ್ಯಕ್ಷರು ಮಾಡಿ ಮುನ್ಸಿಪಾಲಿಟಿಯಿಂದ ಕರಾರ್ ಪಾಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಕೊಟ್ಟ ನಂತರನೇ ಇವರೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿತ್ತು, ನಮ್ದು ಬಂದು ಅದನ್ನೆಲ್ಲ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿದ್ದಾರೆ. ಈಗ ನಮ್ಗೆ ಮತ್ತೊಂದೇನಪ್ಪ ಅಂತಂದ್ರೆ ನಮ್ಮ ಸಮಾಜದ್ದು ದುರ್ದೈವ ಅಂತ ಅನಿಸ್ತದೆ. ಏನಂದ್ರೆ ನಮ್ಗೆ ಬೇರೆಯವರು ಶತ್ರುಗಳಲ್ಲ ಏನ್ರಿ, ನಮ್ಗೆ ಬೇರೆ ಜನಾಂಗದವ್ರು ಯಾವ ಶತ್ರುಗಳಲ್ಲ. ನಮ್ಮನ್ನ ಯಾರು ಬಸವ ತತ್ವ ಹೇಳೋರ್ನಂತೂ ಬೇರೆ ಜನಾಂಗದವ್ರು ಯಾರು ದ್ವೇಷ ಮಾಡಲ್ಲ. ಮಾಡಿದ್ರೆ ಲಿಂಗಾಯತರಲ್ಲೇ ಕೆಲವು ಗುಂಪುನವ್ರು ಇರ್ತಾರಲ್ಲ, ಅವ್ರು ಮಾಡ್ತಾ ಇರ್ತಾರೆ. ಹೀಗಾಗಿ ನಮ್ಗೆ ಒಂದು ಸಮಸ್ಯೆ ಆಗಿದೆ. ಇಲ್ಲಿ ಕೇವಲ ಒಂದು 2-3 ಜನ, ಬಹಳ ಜನ ಇಲ್ಲ, ಒಂದು 2 ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರೇನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಶುರು ಮಾಡ್ತಿದ್ದಂತಾನೆ ಒಂದು ತರಲೆ ಕೇಸನ್ನ ತಗೊಂಡೋಗಿ ಪೊಲೀಸರಿಗೆ ಕೊಡೋದು, ಮುನ್ಸಿಪಾಲಿಟಿ ಕೊಡೋದು, ಕೊಟ್ಟು ಆಗೋ ಕೆಲಸಗಳನ್ನು ಕೆಡಿಸ್ತಾ ಇದ್ದಾರೆ. ಎಂಥ ದುಷ್ಟ ಜನ ರೀ. ಅವ್ರಿಗೆ ಏನ್ ಶಿಕ್ಷೆ ಆಗಿದೆಯೋ ಆ ಪರಮಾತ್ಮನಿಗೆ ಗೊತ್ತು. ಏನ್ ಶಿಕ್ಷೆ ಆಗಿದೆಯೋ ಏನೋ. ಯಾವಾಗಲೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡುವಾಗ ಖಂಡಿತ ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹೊಲೆಯರು ಅಂತಂದ್ರೆ ಯಾರು ಅಂತೇಳಿ ಒಂದು ಮಾಚಿದೇವರ ವಚನ ಬರುತ್ತೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ನಡೆವ ದಾರಿಗೆ ಮುಳ್ಳು ಬಡಿಯುವವನೇ ಹೊಲೆಯ ಅಂತ. ನಡೆವ ದಾರಿಗೆ ಮುಳ್ಳು ಬಡಿಯುವವನೇ ಹೊಲೆಯ. ಜನಗಳೆಲ್ಲ ಓಡಾಡುವಂತ ಜಾಗ ಇರುತ್ತೆ ಅಂತೇಳಿ, ಅಂತ ಜಾಗಕ್ಕೆ ತಗೊಂಡೋಗಿ ಮುಳ್ಳು ಹಾಕುವಂತವ್ರು ಇರ್ತಾರಲ್ಲ, ಅವರು ಅತ್ಯಂತ ಕೀಳು ಅನ್ನುವಂತ ಮಾತು ನಾವು ಜಾತಿಯಿಂದ ಅಲ್ಲ, ಇಲ್ಲಿ ಗುಣದಿಂದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಎಂತ ಕೆಟ್ಟ ಬುದ್ಧಿರಿ, ಒಳ್ಳೆ ಕೆಲಸ ಆಗ್ತಾ ಇದೆ, ಸಂತೋಷ ಪಡ್ಬೇಕು. ಇವತ್ತು ಬೆಳಗಾವಿಯಲ್ಲಿ ಎಷ್ಟು ದೊಡ್ಡ ಬಸವ ಮಂಟಪ ಆಯ್ತು, ಬೈಲೊಂಗಲದಲ್ಲಿ ಎಷ್ಟು ದೊಡ್ಡ ಬಸವ ಮಂಟಪ ಆಯ್ತು. ಬಸವ ಮಂಟಪ ಆದ್ಮೇಲೆ ದಾಸೋಹ ಭವನವನ್ನು ಬೈಲೊಂಗಲದವ್ರು ಕಟ್ಟಿಸ್ಬಿಟ್ರು. ಏನು ಧಾರವಾಡದಲ್ಲಿ ಎಷ್ಟು ದೊಡ್ಡ ಬಸವ ಮಂಟಪ, ಹುಬ್ಬಳ್ಳಿಯಲ್ಲಿ ಎಷ್ಟು ದೊಡ್ಡ ಬಸವ, ಎಲ್ಲ ಕಡೆ ಆಗ್ತಾ ಇದೆ. ಶಿವಮೊಗ್ಗ ದೊಡ್ಡ ಬಸವ ಮಂಟಪ, ಶಿವಮೊಗ್ಗದಲ್ಲಿ 2 ಅದು ಸಮುದಾಯ ಭವನ ಅಂತ ಕಳಿಸಿದ್ದಾರೆ. ಮತ್ತು ಈಶ್ವರಪ್ಪನವರು ಕಾಲದಲ್ಲಿ ಅದಕ್ಕೆ 25 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲ ಕಡೆ ನಡೀತಾ ಇದೆ. ಗೋಕಾಕನಂತ ಒಂದು ಊರಿನಲ್ಲಿ ಕೇವಲ ಒಂದು 2-3 ಜನ ತರಲೆಗಳು ಮಾಡ್ತಾ ಇರೋದ್ರಿಂದ ಅಧಿಕೃತವಾಗಿ ಅವರಿಗೆ ಯಾವ ಅಧಿಕಾರವೂ ಕೂಡ ಇಲ್ಲ, ಬರೀ ತರಲೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರೂ ತಿಳಿಸೋದೇನಪ್ಪ ಅಂದ್ರೆ, ಊರಿನ ಮುಖಂಡರನ್ನ, ಚರಣ ಸಂಜಯ್ ಜಾರಕಿಹೊಳಿಯವ್ರನ್ನ ಮುಂತಾದವ್ರನ್ನ ಕಂಡು ನೀವು ಈ ತರಲೆಯನ್ನ ಪರಿಹರಿಸ್ಕೋಬೇಕಿದೆ. ದೊಡ್ಡ ಸಮಸ್ಯೆ ಅಲ್ಲ, ಕೇವಲ ತರಲೆ ಮಾತ್ರ ಅಂತ ಹೇಳಿ ಇಷ್ಟಪಡ್ತೀನಿ ನಾನು. ಅದನ್ನ ಪರಿಹರಿಸಿಕೊಂಡು ಆದಷ್ಟು ಜಲ್ದಿ ಒಂದು ದೊಡ್ಡ ಬಸವ ಮಂಟಪ ಆಗುವಂತ ಪ್ರಯತ್ನವನ್ನ ಮಾಡಬೇಕು. ನಾನು ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕಾಗಿ ಪ್ರೇಯರ್ ಇಸ್ ದ ಹಾರ್ಟ್ ಆಫ್ ರಿಲಿಜಿಯನ್. ಪ್ರಾರ್ಥನೆ ಧರ್ಮದ ಜೀವಾಳ, ಧರ್ಮದ ಹೃದಯ. ಅದಕ್ಕಾಗಿ ವಾರಕ್ಕೊಂದು ಸಲ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡುವುದರಲ್ಲಿ ದಿವ್ಯವಾದ ಆನಂದವಿದೆ ಅನ್ನುವಂತ ಮಾತನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ಅಕ್ಕ ಮಹಾದೇವಿ ಒಂದು ವಚನವನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವು ರಾಷ್ಟ್ರೀಯ ಬಸವ ದಳದ ವತಿಯಿಂದ 2 ಕಾರ್ಯಕ್ರಮಗಳನ್ನ ಎಲ್ಲ ಕಡೆಯಲ್ಲಿ ಹಾಕೊಳ್ತಾ ಇದ್ದೀವಿ. ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ವಾರಕ್ಕೊಂದು ಸಲ ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡುವಂತದ್ದು. ಇನ್ನೊಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಬಸವ ಜ್ಯೋತಿ. ಇದರದ್ದು ಸಮಾರಂಭ ಇವತ್ತಿನ ದಿನ. ಈಗ ಸ್ಕೂಲ್ನಲ್ಲಿ ಯಾವಾಗಲೂ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ, ಕ್ಲಾಸ್ ವರ್ಕ್, ಹೋಮ್ ವರ್ಕ್ ಅಂತ ಕೊಟ್ಟಿರ್ತಾರೆ, ಗೊತ್ತಾ? ಕ್ಲಾಸ್ ವರ್ಕ್ ಅಂದ್ರೆ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಡಿಕ್ಟೇಷನ್ ಬರ್ಕೊಳ್ಳೋದು, ಟೀಚರ್ ಹೇಳಿದ್ದನ್ನು ಬರ್ಕೊಳ್ಳೋದು, ಪಾಠ ಕೇಳೋದು, ಇದೆಲ್ಲ ಕ್ಲಾಸ್ ವರ್ಕ್. ಆಮೇಲೆ ಏನ್ ಮಾಡ್ತಾರೆ, ಹೋಮ್ ವರ್ಕ್ ಮಾಡಿ ಅಂತ ಕೊಡ್ತಾರೆ. ನೀವು ಮನೆಯಲ್ಲಿ ಇಷ್ಟೆಲ್ಲ ಹೋಮ್ ವರ್ಕ್ ಮಾಡ್ತಾರೆ ಬನ್ರಿ ಅಂತ ಟೀಚರು ಬರ್ಕೊಡ್ತಾರೆ, ಡೈರಿ ಒಳಗೆ ಬರ್ಕೊಡ್ತಾರೆ, ಹೌದಲ್ಲ? ಹಾಗೆ ವಾರದ ಪ್ರಾರ್ಥನೆ ರಾಷ್ಟ್ರೀಯ ಬಸವ ದಳಕ್ಕೆ ಕ್ಲಾಸ್ ವರ್ಕ್ ಇದ್ದಂಗೆ, ಶ್ರಾವಣ ಮಾಸದ ಬಸವ ಜ್ಯೋತಿ ಹೋಮ್ ವರ್ಕ್ ಇದ್ದಂಗೆ.